ಇನ್ಕ್ಲೂಡಿಂಗ್ ನನ್ನ ಮಗಳು ಹಿಡ್ಕೊಂಡು ಅದು ಬೇಡ ಅಮ್ಮ ಇದು ಬೇಡ ಅಮ್ಮ ಬರೀ ರೈಸ್ ಸಾಂಬಾರು ಅಷ್ಟೇ ಬೇಕು, ಕಂಪ್ಲೀಟ್ ಫುಡ್ನ ಸಿಗೋಂಗಿಲ್ಲ. ಸೊ ಏನಾಗ್ತದೆ ಅಂತಂತಂದರೆ ಕಂಪ್ಲೀಟ್ ಫುಡ್ ಸಿಗೋಂಗಿಲ್ಲ ಅಂದಮೇಲೆ ಎಫೆಕ್ಟ್ ಹಿಮೋಗ್ಲೋಬಿನ್. ಸೊ ಅದರಿಂದ ಮತ್ತೆ ಅನಿಮಿಯಾ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಅವ್ರು ಕರೆ ಹೇಳಬೇಕಂದ್ರೆ ಇಲ್ಲಿ ಬಂದಮೇಲೆ ನಂಗೆ ಗೊತ್ತಾಗ್ಲಿಕ್ಕೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ 8.59 ಇದೆ. ಸೊ ಹಾಗೆಲ್ಲ ಇದೆ. ಸೀರಿಯಸ್ಲಿ ವಂಡರ್ ಲೈಕ್ ಅಂದ್ರೆ ನಾವೇನು ಪೇರೆಂಟ್ಸ್ ಎಲ್ಲ ಫುಡ್ ಕೊಡ್ತೀವಲ್ಲ ಅವ್ರು ತೊಗೊಳಂಗಿಲ್ಲ. ಸೊ ಹಾಗಾಗಿ ಇದನ್ನು ನಾವು ಫೇಸ್ ಮಾಡಲಿಕ್ಕೆ. ಸೊ ಇದೇನು ಮಾಡ್ಲಿಕ್ಕತ್ತೀವಲ್ಲ ದಿಸ್ ಇಸ್ ರಿಯಲಿ ಗುಡ್ ಡಿಸಿಷನ್. ಈ ಥರ ಸಪ್ಲಿಮೆಂಟ್ ಕಡಿಮೆ ಆಗ್ತಂದ್ರೆ ಯಾವ ಥರ ಊಟ ಮಾಡಬೇಕು ಅವರು? ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊಪ್ಪು ತಿನ್ನಬೇಕು. ಇನ್ಫ್ಯಾಕ್ಟ್ ಸೊಪ್ಪು ಅಂತಂದರೆ ಪಾಲಕ್ ಒಳಗೆ ಹೆವಿ ಐರನ್ ಕಂಟೆಂಟ್ ಇರ್ತದೆ. ಐರನ್ ಕಂಟೆಂಟ್ ಇರುವಂಥ ಎಲ್ಲ ಪದಾರ್ಥಗಳು, ಶೇಂಗಾ ಆಗಲಿ, ಬೆಲ್ಲ ಆಗಲಿ, ಆ್ಯಂಡ್ ದೆನ್ ಜೇನುತುಪ್ಪ ಆಗಲಿ, ಖರ್ಜೂರ, ಹಣ್ಣು, ಮೊಳಕೆ ಕಟ್ಟಿದ ಕಾಳು, ದೆನ್ ಸೊ ಇದೆಲ್ಲ ಕಂಪ್ಲೀಟ್ ಫುಡ್. ಆಮೇಲೆ ಅದ್ರ ಜೊತೆಗೆ ಪ್ರೋಟೀನ್, ಮಕ್ಕಳಿಗೆ ಮೇನ್ ಪ್ರೋಟೀನ್ ಬೇಕು. ಸೊ ಮಾಂಸ ಇರಬೇಕು, ಮೊಟ್ಟೆ ಇರಬೇಕು, ಸೊ ಎಲ್ಲ ಬೇಕು. ಸೊ ಇದೆಲ್ಲ ಇದ್ದಾಗಲ ಕಂಪ್ಲೀಟ್ ಫುಡ್ ಆಗಬೇಕು. ಸೊ ಇದರಿಂದನೇ HB ಗೇನ್ ಆಗುತ್ತೆ. ಈ ಥರ ಅವೇರ್ನೆಸ್ ಕಾರ್ಯಕ್ರಮ ನಿರಂತರವಾಗಿರುತ್ತೆ ನಿಮ್ಮ ಫೌಂಡೇಶನ್? ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು.